ಜೊತೆ ಮಾಡಿ ಕಳಿಸ್ಬಿಟ್ಟ, ನಾನು ಮರ್ಯಾದೆ ತೆಗಿಸ್ಬಿಟ್ಟ ನೀನು. ನಾನು ಅವತ್ತು ಹೇಳಿದೆ ಕರ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲದ್ದೆಲ್ಲ ಅವಳ ಜೊತೆ ಸೇರ್ಕೊಂಡು ಅವತಾರ ಆಡ್ಬಿಟ್ಟೇನು ನೀನು? ಹಾಂ, ನೀನೇ ಮಾಡಿದ್ಯಾ ಅವಳು ಎಲ್ಲ ಇದ್ದಾಳೆ ಏನು ಅಂತ ಒಂದು ಸುಸಾಗಿ ಗೊತ್ತಾಗಲಿ ಆವಾಗ ಹೇಳ್ತೀನಿ ನಾನು. ಅವಳೆಲ್ಲ ಇದ್ದಾಳೆ ಅಂತ ಒಂದಿಟ್ಟು ಗೊತ್ತಾಗಲಿ ಆವಾಗ ಹೇಳ್ತೀನಿ. ಇಂಥ ಮಾಡ್ಬೇಕಂತ ಯೋಸ್ತೀನಿ ನಿನ್ನ ಕಾತ್ಕೊಂಡಿದ್ದೇನೋ ಮನೆಗೆ. ಹೇಳಿದ್ದೀನಿ ಬೇಡ ಕಣಮ್ಮ, ಬೇಡ ಇವೆಲ್ಲನ ಅಂತ ಹೇಳಿ ತಂಗಿಗೆ ಸಪಾಡು ಮಾಡಿ ಕಳಿಸ್ಬಿಟ್ಟಲ್ಲ. ನೀನೇ ಅಕ್ಕ ಯಾದಳೆ ಹಿಂಗೆ ಮಾಡಿ ಕಳಿಸ್ಬಿಟ್ರೆ ಹೆಂಗೆ? ಎಲ್ಲ ಗೊತ್ತಿದ್ದು ಎಲ್ಲ ನಾಟಕ ಮಾಡಿ ಅದಕ್ಕೆ ಇಲ್ಲಿಕ್ಕೊಂಡು ನೀನು ಇಲ್ಲಿಂದ ಈಗಲೇ ಕಳಿಸಿದೀಯಲ್ಲ. ಗೊತ್ತಾಗಲ್ವಿ ಎಲ್ಲರೂ ಇವಾಗ ಎಷ್ಟು ಆಡ್ಕೊಂತಾರೆ ಗೊತ್ತೇ? ಪಾಂಡಪ್ಪನ ಮಗಳು ಓಡೋಗ್ಯವಳೆ ಅಂತ. ಅದು ಅವನು ನಮಗೂ ಅವ್ರಿಗೂ ಬಲು ಇದೈತಿ. ಅವ್ರಿಗೂ ನಮಗೂ ಆಗ ಬರಲ್ಲ ಅಂತಾರನ ಹೋಗಿ ಆಗ್ಯವಳಲ್ಲ ಮದ್ವೆನ. ಅಲ್ಲೇ ಮದ್ವೆನೇ ಆಗ್ಯವಳಂತೆ ಎಲ್ಲ ಹೇಳ್ತಾರೆ. ಊರಾಗೆಲ್ಲ ಮಾತಾಡ್ತಾರೆ, ಅಲ್ಲೇ ಮದ್ವೆನೇ ಆಗಿದ್ದಾಳೆ ಅಂತ ಹೇಳಿ. ಅಯ್ಯೋಪ್ಪ, ಅದು ಯಾಕಪ್ಪ ಬಾಯ್ ಮಾಡ್ತೀಯಾ? ಬಾರಪ್ಪ ಒಳಕ್ಕೆ. ನನಗೆ ಗೊತ್ತೇ ಇಲ್ಲ ಕಣಪ್ಪ, ನನಗೆ ದೇವ್ರ ಆಣೆಗೂ ಗೊತ್ತಿಲ್ಲ ಅವಳು ಹಿಂಗೆ ಮಾಡ್ತಾ ಇರೋ ವಿಷಯ ನನಗೆ ಗೊತ್ತಿಲ್ಲ ಕಣಪ್ಪ. ನಾನು ಏನಕ್ಕಪ್ಪ ಜೊತೆ ಮಾಡಿ ಕಳಿಸ್ಲಿ? ನೀನು ಏನಪ್ಪ, ನೀನು ಇಂತನಾಗಿದೆಯಾ? ಬಂದು ಯಾಕಪ್ಪ ಇಷ್ಟು ಜೋರಾಗಿ ಮಾತಾಡಿ ಮರ್ಯಾದೆ ಕಳಿತೀಯ ನೀನು? ನೀನು ಸಿಟ್ಟು ಐತೆ, ಹಿಂಗೆ ಮಾಡಿದ್ರೆ ನೀನು ಸಹಿಸ್ಕೆಮಲ್ಲ ಅಂಬೋದು ಗೊತ್ತು. ಯಾಕೆ ನೀನು ಇಷ್ಟೊಂದು ಇದು ಮಾಡ್ತೀಯ? ಬಾ ಸುಮ್ಮನೆ. ಬಂದೇನಪ್ಪ ಪಾಂಡಪ್ಪ, ಇವಾಗ ಗೊತ್ತಾಯ್ತಿ ನಿನ್ನ ಮಗಳು ಎಂಥ ಕೆಲಸ ಮಾಡೋಗ್ಯವಳೆ ಅಂತ. ಯಾಕಪ್ಪ ನಮ್ಮ ಮರ್ಯಾದಿನಿ ನಾವು ಯಾಕಪ್ಪ ಬೀದೆ ನಿಂತ್ಕೊಂಡು ಹರಾಜ್ ಹಾಕ್ಯಬೇಕು? ಬಾರಪ್ಪ ಒಳಕ್ಕೆ ಬಾರಪ್ಪ. ನಾವು ಒಳಕ್ಕೆ ಬೇರೆ ಬರ್ತಾರಂತೆ ಜತ್ ಮಾಡಿ. ಅವ್ನು ಯಾವನ ಅವನು? ನಮಗೂ ಅವನು ಎಷ್ಟು ಇವಾಗ ಅವನು ನಿಜವಾಗ್ಲೂ ಅವನಿಗೂ ನಮಗೂ ಆಗ ಬರಲ್ಲ. ಅವ್ರಿಗೂ ನಮಗೂ ನಾವೆಲ್ಲಿ ಅವರೆಲ್ಲಿ ಅವ್ರದ್ದೇ ಒಂಥರ. ಅವ್ರು ಎಂತಾರ ಅಂಬೋದು ನಿನಗೆ ಗೊತ್ತಿಲ್ಲ. ನಾನು ಅಂಥವ್ರನ್ನ ಜೊತೆ ಮಾಡಿ ಕಳಿಸ್ಬಿಟ್ಟಿದ್ಯಲ್ಲ, ಗೊತ್ತಾಗಲ್ವೇ? ನಾನು ಮೊನ್ನೆ ಬಂದಾಗಲೇ ಹೇಳಿದ್ದೀನಿ. ಇಂಥ ಮಾಡೋಕ್ಕಾಗಿನ ನಿನ್ನ ತಂಗಿಯನ್ನು ಅವನ ಜೊತೆ ಕಳ್ಸೋಕ್ಕಾಗಿ ಇಲ್ಲಿ ಕೇಳಿದ್ದೆ ನೀನು. ಗೊತ್ತಾಗಲ್ವೇ ನೀನು? ಹೇಳ್ದೆ ಕೇಳ್ತಿರ್ಲಿಲ್ಲ ಅಣ್ಣ. ನಾನು ಎಷ್ಟು ಹೇಳ್ತಿದ್ದೆ ಬೇಡ ಕಣ್ರಮ್ಮ ಅಂತ ಹೇಳಿ, ಎಷ್ಟು ಹೇಳಿರೋನು ಕೇಳ್ತಿರ್ಲಿಲ್ಲ. ಜೊತೆ ಮಾಡಿ ಕಳಿಸ್ಬಿಟ್ಟವಳು ನೋಡು. ತೋಯಪ್ಪ, ನನಗೆ ದೇವ್ರ ಆಣಗೂ ಗೊತ್ತಿರಲಿಲ್ಲ ಕಣಪ್ಪ, ಗೊತ್ತಿಲ್ಲ. ಹೇಳೋರು ನಾನು ನಂಬ್ತಿರ್ಲಿಲ್ಲ, ಬಿಟ್ಕೊಡ್ತಿರ್ಲಿಲ್ಲ ಅಷ್ಟೇ. ನಾನು ಯಾಕಪ್ಪ ಕಳ್ಸೋಣ ನನ್ನ ತಂಗಿನ ಬೇರೆ ಜೊತೆಗೆ? ನಾನು ಹೆಂಗಪ್ಪ ಕಳ್ಸೋಣ? ನಾನು ಏನಕ್ಕಪ್ಪ ಕಳ್ಸೋಣ? ನಾನು ಕಳಿಸಿಲ್ಲ ಕಣಪ್ಪ. ನನಗೆ ಗೊತ್ತೇ ಇಲ್ಲ ಈ ವಿಷಯ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಯಾಕಪ್ಪ ಇನ್ನಿಷ್ಟೂರ ಒತ್ಕೊಂಬ್ಲಿ? ಇನ್ನಿದ್ದು ಕೊಟ್ಟು ಇನ್ನು ನಾನು ಇಟ್ಕೊಂಡು ಇವತ್ತು ನಿಷ್ಠೂರ ಒತ್ಕೋಬೇಕು. ಬಾಯಿ ನಾಟಕ ಆಡಬೇಡ. ಅದಕ್ಕೋಸ್ಕರ ಇಲ್ಲಿ ಸೇರ್ಕೊಂಡಿದ್ಲ ಅವಳು. ನೀನು ಇಲ್ಲೇ ಇರ್ತಾಳೆ ಬಿಡಪ್ಪ, ಫೋನ್ ಮಾಡ್ದಂಗೆಲ್ಲ ಇಲ್ಲೇ ಇರ್ತಾಳೆ ಬಿಡಪ್ಪ ಅಂತೀಯ. ಇವ್ರ ಅಮ್ಮಯ್ಯಗೂ ಎಲ್ಲ ಗೊತ್ತೈತೆ, ಇವಳಿಗೂ ಗೊತ್ತೈತೆ, ಎಲ್ಲ ಗೊತ್ತಿರಾರೆ. ಇವರೆಲ್ಲ ನಾಟಕ ಕಣಪ್ಪ ಇವ್ರದು. ಪಾಪ ನೀನು ಬೈವಾಗಿರೋದಕ್ಕೆ ಪ್ರಯತ್ನ ಪಡ್ತೀಯ, ಪಾಪ ಕಷ್ಟಪಟ್ಟು ದುಡಿತೀಯ. ಇವ್ರು ಮಾಡೋ ಅಂತ ಬದುಕಿದೆಯಲ್ಲ, ಗೊತ್ತಾಗಲ್ವಿ? ಇಂಥ ಮಾಡಿದ್ರೆ ನಮಗೆ ಮರ್ಯಾದೆ ಇರ್ತಾವಂತು. ಪಕ್ಕದ ಮನೆಯವ್ರದ್ದು ಒಡವೆ ಓದ್ಕೊಂಬಂದ್ಲಿ, ಇವಾಗ ಅಲ್ಲಿಗೆ ಹೋಗೋಕ್ಕನ ಮರ್ಯಾದೆ ಇರುತ್ತೆ. ನನಗೆ ಗೊತ್ತಿರಲಿಲ್ಲಕ್ಕ. ನನಗೆ ಗೊತ್ತಿದ್ರಿಂದ ಮಾಡಬೇಡ್ರಿ ಅಂತಿದ್ದೆ. ನನಗೆ ನೋಡು ಇಂಥ ಮಾಡ್ತಾ ಇದ್ದಾರೆ ಇವರು ಅಂಬೋದು ಗೊತ್ತಾದರೆ ನಾನು ಯಾವತ್ತನ ಇವ್ರನ್ನ ಬಗ್ಗು ಬಡಿತಿದ್ದೆ. ಅಲ್ಲಿ ಇಂಥವು ಯಾಕೆ ಮಾಡಬೇಕು? ಅವಳು ನಿಜವಾಗ ನನಗೆ ಗೊತ್ತಿತ್ತ ಪಿಳಿ ತಲೆನೇ ನಿಲ್ಲಲ್ಲ ಅದಕ್ಕೆ ಎಂಬುದು ನನಗೆ ಮುಂದಾಗಲೇ ಹೇಳ್ತಿದ್ದೆ. ಬೇಡ 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 ಅಂತ ಬಡ್ಕೊಂತಿದ್ದೆ. ಅವಳು ಎಲ್ಲ ಇದ್ದಾಳಂತ ಇವಾಗ ಕರ್ಕೊಂಬಂದ್ರೆ ಸರಿ ನೋಡು. ನಾನು ಹಾಲೇನೆ ಗಂಡು ನೋಡಿದ್ದೆ, ಅವು ಒಳ್ಳೆ ಹುಡುಗ ಕೊಡೋಣ ಅಂತೇಳಿ ನಾನು ಆಲೇ ಮಾತಾಡಿದ್ದೆ. ಇನ್ನೊಂದು ತಿಂಗಳಣ್ಣ ನನಗೆ ಕೆಲಸದ್ದು ಆಗುತ್ತೆ, ಆ ಕೆಲಸದ್ದಾದ್ಮೇಲೆ ಮಾತಾಡೋಣ ಅಂತ ಹೇಳ್ತಿದ್ದ ಹುಡುಗ. ನಾನು ಬಿಡು ಇನ್ನೊಂದು ತಿಂಗಳು ನೋಡೋಣ ಅಂತ ಸುಮ್ಮನೆ ಇದ್ದೆ. ಅಷ್ಟರೊಳಗೆ ಇವಳು ಹಿಂಗೆ ಮಾಡಿಬಿಟ್ರೆ ಎಷ್ಟು ಬೇಜಾರಾಗಾಕಿಲ್ಲ, ಎಷ್ಟು ಹೊಟ್ಟೆ ಉರಿ ಹಾಕಿಲ್ಲ ನನಗೆ. ಇಲ್ಲ ಕಣಪ್ಪ, ನನಗೆ ಗೊತ್ತಿಲ್ಲ ಕಣಪ್ಪ. ಹಿಂಗಿರಮ್ಮ, ನೀನು ನಾಟಕ ಆಡ್ಬೇಡ. ನಾಟಕ ಆಡ್ತೀಯ, ಎಲ್ಲ ಗೊತ್ತೇ ಐತೆ ನಿನಗೆ. ನಾಟಕ ಆಡ್ತೀಯ ತಿರ್ಗಾ. ನಾಟಕ ಆಡ್ಬೇಡ ರಂಜು, ನೋಡಿ ಹೇಳಿರ್ತೀನಿ ನಾನು. ನಾಟಕ ಆಡ್ಬೇಡ. ಅಯ್ಯೋ ಬಿಡಪ್ಪ ಅತ್ತ, ನೀನು ಅದು ಯಾಕೆ ಇಲ್ಲಿ ದಾರಿಗೆ ನಿಂತ್ಕೊಂಡು ಒಳಕ್ಕೆ ಹೋಗ ನಡಿಯಕ್ಕ, ನೀನು ಒಳಗೆ ಕರ್ಕೊಂಡು ಹೋಗಯ್ಯಕ್ಕ. ಎಷ್ಟು ಆಸೆ ಇಟ್ಕೊಂಡಿದ್ದಕ್ಕ, ನಾನು ಭಾಳ ಆಸೆ ಇಟ್ಕೊಂಡಿದ್ದೆ. ಆಸೆ ಇರುತ್ತಪ್ಪ, ಎಲ್ಲ ತಂದೆ ತಾಯಿಗೂ ಮಕ್ಳನ್ನ ಮದುವೆ ಮಾಡಬೇಕು ಅಂಬೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಇವಾಗ ಬರೀ ಇಂಥವೇನೆ, ಎಲ್ಲಿ ನೋಡಿರೂ ಬರೀಗೆ ಇಂಥವೇನೆ. ಈಗ ಒಂದೆರಡು ದಿನ ಮಾತಾಡ್ಸಲ್ಲ, ಆಮೇಲೆ ಕರ್ಕೊಬತ್ತಾರೆ. ಬಿಡು, ಹೆಂಗಿದ್ರು ಕರ್ಕೊಬತ್ತಾರೆ ಅಂತಾರೆ. ಅವರು ಒಪ್ಪಿರೋರನ್ನ ಹೋಗಿ ಹಾಕ್ತಾರೆ. ಒಂದೆರಡು ದಿನ ಸಿಟ್ಟಿನಾಗೆ ಮಾತಾಡ್ತಾರೆ ಅಷ್ಟೇ. ಹೋಗಿ ಮದುವೆ ಆದಾಗ ಒಂದೆರಡು ದಿನ ಸಿಟ್ಟು ಮಾಡ್ಕೊಂತಾರೆ. ಏನೇನೋ ಕೆಲಸ ಕಾರ್ಯಗಳು ಬಂದಾಗ ಕರೀತಾರೆ, ಎಲ್ಲ ಒಂದಾಗ್ತಾರೆ ಅಂಬೋದು ಗೊತ್ತಿರುತ್ತೆ. ಇವಾಗ ಅದನ್ನೇನೆ ಒಳಕ್ಕೆ ಹೋಗಿ ಮಾತಾಡೋಣ ನಡಿ. ಒಳಕ್ಕೆ ಯಾಕೆ ಹೋಗಿ ಮಾತಾಡೋಣ? ಒಳಕ್ಕೆ ಹೋಗಿ ಮಾತಾಡೋ ಅಂಥದ್ದೇನು? ಒಳಕ್ಕೆ ಹೋಗಿ ಮಾತಾಡೋಕೆ ಇನ್ಯಾತೈತೆ? ಇನ್ನೇನು ನಡಿ. ಇವಳೆ ಕಳಿಸಿರೋದು. ನೀವು ಬಂದ್ಗಿಂದ್ಯಾ ನೋಡಿ ಇಲ್ಲಿಗೆ ಬರ್ಕೊಡ್ದು. ಅಷ್ಟೇ. ಏವಮ್ಮ ಇವಳನ್ನು ಮಾತಾಡಿಸ್ಕೊಡು ನಿನ್ನ ರಂಜನ್. ನಡಿಯ ಸಿಕ್ಕೆ ಹೋಗ ನಡಿಯ. ಯಪ್ಪ, ಅಲ್ಲೋಡು ನೀನೊಬ್ಬ, ನೀನು ಹಿಂಗೆ ಮಾತಾಡ್ತೀಯ? ಹೇಳೋದು ಕೇಳೋ ಮರಯ್ಯ. ಇಲ್ಲೋಡು, ಅವಳೇನು ನಮ್ಮ ರಂಜುಗೆ ಅದೇ ಗೊತ್ತಿಲ್ಲ ಕಣಪ್ಪ. ಏಳರ್ಧನ ಕೇಳಬೇಕಾ? ಗೊತ್ತಿಲ್ಲ ಅಂತಂದ್ರೆ ನಮ್ಮಂತರನ ಹೇಳಿದ್ದನ ಕೇಳ. ಸುಮ್ಮನೆ ಹೇಳೋಕ್ಕಾಗುತ್ತೇನಪ್ಪ ಯಾರ? ನಾನು ಹೇಳ್ದೆ, ನಾನು ಮನೆ ಬಂದಾಗ ನಿನಗೆ ಹೇಳಲಿಲ್ಲ ಕರ್ಕೊಂಡೋಗಪ್ಪ ನಿನ್ನ ಮಗಳು ನಿನ್ನ ಮನೆಯಾಗಿರಲಿ ಅಂತ ಹೇಳಿದ್ದೀನಿ.
ಮನೆ ಹೇಗಿದ್ರೆ ಯೋಟ ಬಾಯಿ ಇರೋದು. ಹೋಗೋರು ಎಲ್ಲಿದ್ರು ಹೋಗ್ತಾರೆ, ಅಲ್ಲಿದ್ರು ಹೋಗ್ತಾರೆ, ಇಲ್ಲಿದ್ರು ಹೋಗ್ತಾರೆ. ಇವಪ್ಪ ಒಂದು ನನ್ನ ಮೇಲೆ ಸಿಟ್ಟಾಗುತ್ತೆ. ನಾನು ಕಳಿಸಿಲ್ಲ ಕಣಪ್ಪ, ನಾನು ಜೊತೆ ಮಾಡಿ ಕಳಿಸಿದ್ನಿ ಅಂತ ನೀನು ನಾನು ಜೊತೆ ಮಾಡಿ ಕಳಿಸಿಲ್ಲ ಕಣಪ್ಪ. ನೀನೇ ಇದಕ್ಕೆಲ್ಲ ಕಾರಣ. ಸುಮ್ಮನಿರಮ್ಮ, ನೀನು ಮಾತಾಡಬೇಡ. ಮಾತಾಡ್ಕೊಡ್ದು ನೀನು, ಮಾತಾಡ್ಕೊಡ್ದು ಅಷ್ಟೇ. ನೀನು ಹೆಚ್ಚಂಗೆ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಮಾತಾಡ್ಕೊಡ್ದು. ಮಾತಾಡಿದ್ಯಾ ಅಷ್ಟೇ. ನಾನು ಸುಮ್ಮನಿರೋದಿಲ್ಲ ನೋಡು. ಸುಮ್ಮನಿದಿರ್ಬೇಕು, ಬಾಯಿ ಮುಚ್ಕೊಂಡಿರ್ಬೇಕು. ಅಯ್ಯೋ ಇಲ್ಲ ಕಣಪ್ಪ, ನನಗೆ ಯಾಕಪ್ಪ ಈ ನಿಷ್ಠುರ ಒತ್ಕೋಬೇಕು? ಅಯ್ಯೋ ದೇವ್ರೆ, ಇದೇನಪ್ಪ ಇದು? ನಾನು ಯಾಕಪ್ಪ ಇಂಥ ನಿಷ್ಠುರ ಒತ್ಕೊಂಬಂಥ ಪರಿಸ್ಥಿತಿ ಬಂತು ದೇವ್ರೇ? ಯಪ್ಪ, ಇದೇನಪ್ಪ ಇದು? ಮತ್ತೆ ಒತ್ಕೋಬೇಕು. ನಾನು ಹೇಳ್ದೆ ತಾನೇ ಅವತ್ತು ಕಳಿಸು ಅಂತ ಹೇಳಿದ್ರೆ ನಾನು ಇಕ್ಕೆಮ್ ತಿಂಕಣಪ್ಪ ಅಂತ ಯಾಕೆ ಇಕ್ಕೊಂಡೆ ನೀನು? ಯಾಕೆ ಇಕ್ಕೋಬೇಕಾಯ್ತು? ಅವತ್ತು ಕಳಿಸಿದ್ರೆ ಏನು ಗೊತ್ತಿಲ್ಲದಿದ್ರೆ ನೀನು ಕಳಿಸ್ತಿದ್ದೆ. ಅವತ್ತು ಹೋಗೆ ಅಪ್ಪ ಕರಿತೈತೆ ಅಂತ ಹೇಳಿ ಇವು ಕಳಿಸ್ತಿದ್ದೆ. ನನಗೆ ಅವತ್ತು ನಿಮ್ಮ ಮತ್ತೆ ಹೇಳ್ದಾಗಲೇ ನನಗೆ ಅನುಮಾನ ಬಂತು. ಊರಾಗೂ ಯಾರು ಹಂಗೆ ಅಂದಿದ್ರು, ಹಿಂಗೈತೆ ನಿಮ್ಮ ಹುಡುಗಿನ ಕರ್ಕೊಂಬಂದು ಬೈವಾಗಿ ಇಕ್ಕೆ ಅಂತ. ನಾನು ಅದಕ್ಕೆ ಫೋನ್ ಮಾಡಿದ್ದು, ಬಾರಮ್ಮ ಬೆಂಗಳೂರಿಂದನ ಇನ್ನು ಬಾ ಅಂತ ಹೇಳಿ ಫೋನ್ ಮಾಡಿದ್ದೆ. ಯಾರೋ ಹೇಳಿದ್ರು, ನನಗೆ ಅನುಮಾನ ಬಂದಿತ್ತು. ಅದಕ್ಕೆ ನಾನು ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ, ಬೇಡ ಕಣಮ್ಮ ಬೇಡ ಕಳಿಸು, ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಕೇಳಿಲ್ಲ ಅಂತ ಮುನ್ಸ್ತೀನಿ ನೀನು. ಥೋ ಬೇಡಪ್ಪ ಅತ್ತ, ಅವಳಿಗೆ ಗೊತ್ತಿಲ್ವಂತೆ. ನೀನು ಏನತ್ತ? ಅವಳಿಗೆ ಗೊತ್ತಿಲ್ಲ ಅಂತಾಳೆ. ಅವಳಿಗೆ ಗೊತ್ತಿಲ್ಲ ಕಣಪ್ಪ. ಎಷ್ಟು ಬೇಜಾರಾಗುತ್ತೆ ಗೊತ್ತೇ? ಯಾಕಲ್ಲಕ್ಕಯ್ಯ ನಿಮ್ಮಂಥ ಗಲಾಟೆ? ಅವ್ರ ತಂಗಿನ ಒಬ್ರು ಮ್ಯಾಗಳು ಇದಕ್ಕೆ ಕರ್ಕೊಂಬಂದ್ರೆ ಹಿಂಗೆ ಆಗಿದ್ದ. ಭೂಮಿ ಮ್ಯಾಗಳದ ಸೇಡಿಗೆ ಕರ್ಕೊಂಬಂದು ಇಕ್ಕೊಂಡ್ಲು ಸಗುಣಮ್ಮ. ಇವತ್ತು ಅವ್ರ ತಂಗಿ ಹೋಗಿ ಮದುವೆ ಆಗ್ಯವಳೆ. ಇವಳಿಗೆ ಗೊತ್ತಾಯ್ತೋ ಯಾರಿಗೆ ಗೊತ್ತಮ್ಮ? ನಾನು ನೋಡಿದೆ ಅವತ್ತು ಹಿಂಗೆ ಬಂದಿದ್ದ. ಎಲ್ಲ ಹೇಳಿದ್ದೀನಿ, ಹಿಂಗೆ ಆಗೈತೆ ಕಣಮ್ಮ, ಹಿಂಗೆ ಬಂದಿದ್ದು ನಿನ್ನ ತಂಗಿ ಅಂತ ಹೇಳಿ ಎಲ್ಲ ಹೇಳಿರೂ ಅವ್ರ ಅಪ್ಪ ಕರ್ಕೊಂಡು ಹೋಗಿ ನಿಂದ್ರೆ ಕಳಿಸ್ಲಿಲ್ಲ. ಅದಕ್ಕೆ ಇವತ್ತು ನಿನ್ನ ಜೊತೆ ಮಾಡಿ ಕಳಿಸ್ಬಿಟ್ಟೆ, ಅವಳ ಜೀವನ ಹಾಳು ಮಾಡಿದೆ ಅಂತ ಹೇಳಿ ಅವ್ರ ಅಪ್ಪಯ್ಯ ಇವಳ ಮೇಲೆ ಇವಾಗ ಗಲಾಟೆ. ಅವಳ ಜೀವನ ನೀನೇ ಹಾಳು ಮಾಡಿದ್ದು, ಅನ್ಯಾಯ ಹಾಳು ಮಾಡ್ದಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇದ್ದೆ. ಅಲ್ಲ ಕಣಕ, ನನಗೆ ಗೊತ್ತೇ ಇಲ್ಲ ಕಣಕ, ಈ ಮ್ಯಾಟ್ರ್ ಏನು ಎತ್ತ ಏನು ಗೊತ್ತಿಲ್ಲ ಅಂದ್ರೂ ಇವರು ಹಿಂಗೆ ಮಾಡ್ತಾ ಇದ್ದಾರಲ್ಲ, ನನಗೆ ತುಂಬ ಬೇಜಾರಾಗ್ತೈತೆ. ಮತ್ತು ಇವಾಗ ನಿಷ್ಠರ ಒತ್ಕೋಬೇಕು. ಈ ನಿಷ್ಠರ ಒತ್ಕೊಂಬದು ಯಾಕೆ ಬೇಕಾಗಿತ್ತು? ಆ ಭೂಮಿ ತಂಗಿ ನಂಬಾಳು, ನಿನ್ನ ತಂಗಿ ಓಡೋಗ್ತಾಳೆ ಹಂಗೆ ಹಿಂಗೆ ಅಂತ. ಇವಾಗ ಇವ್ರ ತಂಗಿನೇ ಓಡೋದ್ಲ? ಇವಾಗ ಅವ್ರ ಎದುರಿಗೆಲ್ಲ ನಮ್ಮ ಅಕ್ಕ ತೋರ್ಸೋಕ್ಕಾಗುತ್ತೆ, ಅವ್ರ ಎದುರಿಗೆಲ್ಲ ನಾವು ಮಾತಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ ಯಾಕೆ? ಅವ್ರ ಹಣೆ ಬಾರ ಹೋಗ್ಯವ್ರೆ ಆಗ್ಯವಳೆ. ಇವಾಗ ನಮ್ಮ ಅಪ್ಪ ಯಾಕೆ ಹಂಗಾಡ ಸುಮ್ಮನೆ ಇರ್ಬೇಕು? ಅವಳಿಗೆ ಗೊತ್ತಿಲ್ಲ ಕಣಪ್ಪ. ಅವಳು ಮನೆ ಬಾಕ್ಲಕ್ಕೆ ಬಿಡ್ಕೊಂಬಿದ್ರೆ ಸರಿ ಹೋಗುತ್ತೆ. ಬಿಡ್ಕೊಂಬದೇ ಬೇಡ, ಸುಮ್ಕಿರು. ನನಗೆ ಗೊತ್ತಿಲ್ಲ ಕಣಮ್ಮ. ನನಗೆ ಏನೋ ಫೋನಪ್ಪನ ಮಾತಾಡ್ತಿದ್ಲು, ಮಾತಾಡಿದೇನೋ ಬಿಡತ್ತ, ಫ್ರೆಂಡ್ ಇರಬೇಕು. ಫ್ರೆಂಡ್ ಏನು ಅನ್ಕೊಂತಿದ್ದೆ, ಸುಮ್ಮನೆ ಆಗ್ತಿದ್ದೆ. ಅಷ್ಟು ಬಿಟ್ರೆ ನನಗೆ ಏನೂ ಗೊತ್ತಿಲ್ಲ, ಯಾವ ವಿಷಯನೂ ಗೊತ್ತಿಲ್ಲ ನನಗೆ. ಬಿಡ ಮಾರಾಯ, ನಡಿ ಒಳಕ್ಕೆ ಇವಾಗ ಹೋಗಿ ಮಾತಾಡೋಣ. ನಾನು ಬೋರಲ್ಲ, ನನ್ನ ಮಗಳ ಅಂಕಲು ಬರಲ್ಲ. ನನಗೆ ಎಷ್ಟು ಬೇಜಾರಾಗೈತೆ ಜೊತೆ ಮಾಡಿ ಕಳಿಸಿ. ಇಂಥವು ಯಾಕೆ ಮಾಡಬೇಕು? ಇಂಥವು ಮಾಡಬಾರ್ದು. ಇಂಥವೇನೋ ತಂಗಿ ಮಾಡ್ತಿದ್ರೆ ನಾವು ಬುದ್ಧಿವಾದ ಹೇಳ್ಬೇಕು, ಬೈದು ಹಿಂಗೆ ಮಾಡಬಾರ್ದು ನೀನು ಅಂತೇಳಿ ಬೈದು ಬುದ್ಧಿವಾದ ಹೇಳ್ಬೇಕು. ಅಂಥದ್ರಾಗೆ ಜೊತೆ ಮಾಡಿ ಹಿಂಗೆ ಕಳಿಸೋದು ಸರಿ ಇಲ್ಲ. ನಾನು ಇನ್ನೇನಕ್ಕೆ ಬರೋಣ? ಇಷ್ಟೆಲ್ಲ ಆದಮೇಲೂ ನಾನು ಈ ಮನೆಯಾಗ ಕಾಲಿಕ್ಕಲ್ಲ. ಇಪ್ಪಟ್ಟು ಅವಳನ್ನು ಅಲ್ಲಿ ಬಿಡ್ಕೊಂಬಲ್ಲ. ಬರಲಿಲ್ಲ ಅಂದರೆ ಅಷ್ಟೇ ಆಯ್ತು. ಬಹು ಬೇಜಾರಾಗ್ಬಿಡ್ತು ನನಗಂತೂ, ಸಖತ್ತು ಬೇಜಾರಾಗ್ಬಿಟ್ಟೈತೆ. ನೋಡಿದ್ರಲ್ಲ ವೀಕ್ಷಕರೇ, ಅಯ್ಯೋ ದೇವ್ರು, ಇವಾಗ ನನ್ನ ಮೇಲೆ ಬಂತು. ನಾನು ಎಲ್ಲೋಗಿ ಇದನ್ನ ತೊಳ್ಕೊಂಬನಪ್ಪ, ಎಲ್ಲೋಗಿ ಇದನ್ನ ಇದು ಮಾಡ್ಕೊಂಬನಪ್ಪ ಅನ್ನಿಸ್ತೈತೆ. ನನ್ನ ಮೇಲೆ ಬಂದಿರೋದು ನೋಡು. ನನಗೆ ಗೊತ್ತಿಲ್ಲ ಏನಿಲ್ಲ. ನಮ್ಮಪ್ಪ ನೀನು ಬುದ್ಧಿವಾದ ಹೇಳಾಗಿ ನೀನೇ ಜೊತೆ ಮಾಡಿ ಕಳಿಸಿದೆಯಲ್ಲ ಅಕ್ಕಯ್ಯ ಅಂತ ಹೇಳಿ ಬೈತೈತೆ. ನನಗಂತೂ ಬೋಲು ಬೇಜಾರಾಗ್ತೈತಿ. ಏನು ಮಾಡೋದು ಏನೋ, ಸುಮ್ಮನೆ ನಿಷ್ಠುರ ಒತ್ಕೊಳಂಗೆ ಆಯ್ತು. ನಾನು ಇಲ್ಲಿ ಇಕ್ಕೊಂಡು ಭೂಮಿ ತಂಗಿ ಇದ್ದಾಳೆ, ನನ್ನ ತಂಗಿ ಏನು ಕಮ್ಮಿ ಇಲ್ಲ ಅಂತ ನಾನು ಕಾಳಿಸ್ಕೊಂಡು ಹಿಂಗೆ ಮಾಡ್ಕೊಂಡಿದ್ದಾತು. ಮನೆ ಹಳೆ ಅವಳನ್ನ ಸಿಗಬೇಕು, ಹೋಗ್ತೀನಿ ತಡಿ. ಮದುವೆ ಆಗಿರೋಂತೆ ನಾನು ಅವ್ರ ಊರಿಗೆ ಬಂದವಳ ಏನೋ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.